ಫಾರ್ಮಸ್ಯೂಟಿಕಲ್ ಮ್ಯಾನ್ಯುಫ್ಯಾಕ್ಚರಿಂಗ್ ಅಂದ್ರೆ ಅದೊಂದು ಪರ್ಫೆಕ್ಟ್ ಆಗಿ ಓಡೋ ಗಡಿಯಾರ ಇದ್ದ ಹಾಗೆ. ಪ್ರತಿಯೊಂದು ಮೂವ್ಮೆಂಟ್ ಪ್ಲಾನ್ ಆಗಿರುತ್ತೆ, ಪ್ರತಿಯೊಂದು ಸ್ಟೆಪ್ ಕಂಟ್ರೋಲ್ ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ಆಗುವ ಒಂದು ಸಣ್ಣ ತಪ್ಪು ಕೂಡ ಜನರ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರಬಹುದು. ಆದ್ರೆ ನಿಜವಾಗ್ಲೂ ಯಾವಾಗ್ಲೂ ಹೀಗೆ ಇರುತ್ತಾ? ಆದ್ರೆ ರಿಯಲ್ ಲೈಫ್ನಲ್ಲಿ ಎಲ್ಲವನ್ನೂ ಪ್ಲಾನ್ ಮಾಡೋಕ್ಕಾಗಲ್ಲ ಅಲ್ವಾ? ಅನಿರೀಕ್ಷಿತ ಸವಾಲುಗಳು ಎದುರಾದಾಗ ಏನ್ಮಾಡ್ಬೇಕು? ಈ ಪ್ಲಾನ್ ಮಾಡಿದ ಬದಲಾವಣೆ ಮತ್ತು ಸಡನ್ನಾಗಿ ಬರೋ ಎಮರ್ಜೆನ್ಸಿ ನಡುವಿನ ವ್ಯತ್ಯಾಸವೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಮುಖ್ಯ ವಿಷಯ. ಇದನ್ನೊಮ್ಮೆ ಕಲ್ಪನೆ ಮಾಡ್ಕೊಳ್ಳಿ, ಒಂದು ಜೀವ ಉಳಿಸೋ ಔಷಧಿ ತಯಾರಾಗ್ತಿದೆ, ಆದ್ರೆ ಇದ್ದಕ್ಕಿದ್ದ ಹಾಗೆ ಅದಕ್ಕೆ ಬೇಕಾಗಿಯೋ ಮುಖ್ಯ ಕಚ್ಚಾ ವಸ್ತುವೇ ಸಿಗ್ತಾ ಇಲ್ಲ. ಏನ್ ಮಾಡ್ತೀರಾ? ಪ್ರೊಡಕ್ಷನ್ ನಿಲ್ಲಿಸ್ತೀರಾ ಅಥವಾ ರಿಸ್ಕ್ ತಗೊಂಡು ಬೇರೆ ಏನಾದ್ರೂ ದಾರಿ ಹುಡುಕ್ತೀರಾ? ಇದು ಕೇವಲ ಒಂದು ಸಣ್ಣ ಪ್ರಾಬ್ಲಮ್ ಅಲ್ಲ, ಇದೊಂದು ದೊಡ್ಡ ಚಾಲೆಂಜ್. ನೋಡಿ, ಒಂದು ಕಡೆ ಪ್ಲ್ಯಾಂಡ್ ಚೇಂಜಸ್, ಎಲ್ಲವೂ ಪಕ್ಕಾ ಅಪ್ರೂವ್ ಆಗಿರೋದು ಮತ್ತು ರಿಸ್ಕ್ ತುಂಬಾನೇ ಕಮ್ಮಿ. ಇನ್ನೊಂದು ಕಡೆ ಎಮರ್ಜೆನ್ಸಿ ಚೇಂಜಸ್, ಸಡನ್ ಆಗಿ ಬರುತ್ತೆ, ತಕ್ಷಣ ಆಕ್ಷನ್ ತಗೋಬೇಕು, ಮತ್ತೆ ರಿಸ್ಕ್ ಅಂತೂ ಸಿಕ್ಕಾಪಟೆ ಜಾಸ್ತಿ. ಇದು ಶಾಂತವಾದ ಕಂಟ್ರೋಲ್ಡ್ ವಾತಾವರಣಕ್ಕೂ ಗೊಂದಲಮಯ ಸವಾಲಿಗೂ ಇರೋ ವ್ಯತ್ಯಾಸ. ಸರಿ, ಈಗ ನಮ್ಗೆ ಸಮಸ್ಯೆ ಏನು ಅಂತ ಗೊತ್ತಾಯ್ತು. ಹಾಗಿದ್ರೆ ಈ ತುರ್ತು ಬದಲಾವಣೆ ಅಥವಾ ಎಮರ್ಜೆನ್ಸಿ ಚೇಂಜ್ ಅಂದ್ರೆ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಸಿಂಪಲ್ ಆಗಿ ಹೇಳೋದಾದ್ರೆ, ಎಮರ್ಜೆನ್ಸಿ ಚೇಂಜ್ ಅಂದ್ರೆ ಏನೋ ಒಂದು ದೊಡ್ಡ ಸಮಸ್ಯೆ ದಿಢೀರಂತ ಬಂದಾಗ ಅದನ್ನ ಸರಿ ಮಾಡೋಕೆ ನಾವು ನಮ್ಮ ರೆಗ್ಯುಲರ್ ರೂಲ್ಸ್ನಿಂದ ಸ್ವಲ್ಪ ಆಚೆ ಬಂದು ತಕ್ಷಣಕ್ಕೆ ಒಂದು ನಿರ್ಧಾರ ತಗೊಳ್ಳೋದು. ಇದು ಪ್ಲಾನ್ ಮಾಡಿದ್ದಲ್ಲ, ಆದ್ರೆ ಆ ಕ್ಷಣಕ್ಕೆ ಮಾಡ್ಲೇಬೇಕಾದ ಕೆಲ್ಸ. ಹಾಗಿದ್ರೆ ಈ ಥರ ಎಮರ್ಜೆನ್ಸಿ ಯಾಕೆ ಬರಬಹುದು? ಯೋಚನೆ ಮಾಡಿ. ಒಂದು ಮುಖ್ಯವಾದ ಮಷೀನ್ ಇದ್ದಕ್ಕಿದ್ದ ಹಾಗೆ ಕೆಟ್ಟು ನಿಂತು ಬಿಡಬಹುದು, ಪವರ್ ಕಟ್ ಆಗಬಹುದು, ಅಥವಾ ನಾವು ಮಾತಾಡಿದ್ದ ಹಾಗೆ ರಾ ಮಟೀರಿಯಲ್ ಸಪ್ಲೈ ನಿಂತು ಹೋಗಬಹುದು, ಇಲ್ಲಾಂದ್ರೆ ತಯಾರಾದ ಔಷಧಿಯಲ್ಲೇ ಏನೋ ದೊಡ್ಡ ಕ್ವಾಲಿಟಿ ಪ್ರಾಬ್ಲಮ್ ಕಾಣಿಸ್ಕೊಳ್ಬಹುದು. ಇವೆಲ್ಲದಕ್ಕೂ ತಕ್ಷಣ ರಿಯಾಕ್ಟ್ ಮಾಡಲೇಬೇಕಾಗುತ್ತೆ. ಇಂಥ ಟೈಮ್ನಲ್ಲಿ ಸ್ಪೀಡ್ ತುಂಬಾನೇ ಮುಖ್ಯ. ಆದ್ರೆ ಸ್ಪೀಡ್ ಜೊತೆಗೆ ಇನ್ನೊಂದು ವಿಷಯವನ್ನ ನಾವು ಮರಿಬಾರ್ದು. ವೇಗವಿದ್ರೂ ವ್ಯವಸ್ಥೆ ಇರ್ಬೇಕು. ಇದು ಇಡೀ ಪ್ರಕ್ರಿಯೆಯ ಮೂಲ ಮಂತ್ರ. ಎಷ್ಟೇ ಅರ್ಜೆಂಟ್ ಇದ್ರೂ ನಾವು ತಗೊಳ್ಳೋ ಪ್ರತಿಯೊಂದು ಸ್ಟೆಪ್ ಕೂಡ ಒಂದು ಆರ್ಡರ್ನಲ್ಲಿರ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ? ಆ ಅವಸರದಲ್ಲಿ ಮಾಡೋ ಕೆಲ್ಸ ಸಮಸ್ಯೆಯನ್ನ ಬಗೆಹರಿಸೋ ಬದಲು ಇನ್ನಷ್ಟು ದೊಡ್ಡದು ಮಾಡ್ಬಿಡ್ಬೋದು. ಹಾಗಿದ್ರೆ ಈ ಸ್ಪೀಡ್ ಮತ್ತೆ ಆರ್ಡರ್ ಎರಡನ್ನೂ ಒಟ್ಟಿಗೆ ಮ್ಯಾನೇಜ್ ಮಾಡೋದು ಹೇಗೆ? ಬನ್ನಿ, ಇದಕ್ಕೆ ಒಂದು ಸ್ಟ್ರಕ್ಚರ್ಡ್ ಪ್ರಾಸೆಸ್ ಇದೆ. ಅದರ ಒಂದೊಂದು ಸ್ಟೆಪ್ ಅನ್ನು ನೋಡೋಣ. ಇಲ್ಲಿ 5 ಮುಖ್ಯವಾದ ಸ್ಟೆಪ್ಸ್ ಇದೆ. ಮೊದಲನೇದು, ಸೇಫ್ಟಿಗೆ ಫಸ್ಟ್ ಪ್ರಿಯಾರಿಟಿ. ಏನೇ ಮಾಡಿದ್ರೂ ಪ್ರಾಡಕ್ಟ್ ಕ್ವಾಲಿಟಿ ಮತ್ತೆ ಪೇಷಂಟ್ ಸೇಫ್ಟಿ ಮುಖ್ಯ. ಎರಡನೇದು, ರಿಸ್ಕ್ ಎಷ್ಟು ಅಂತ ತಕ್ಷಣ ಅಸೆಸ್ ಮಾಡಬೇಕು. ಮೂರನೇದು, ಬೇಕಾಗಿರೋ ಸೀನಿಯರ್ಸ್ ಹತ್ರ ಅಪ್ರೂವಲ್ ತಗೋಬೇಕು. ನಾಲ್ಕನೇದು, ಮಾಡೋ ಪ್ರತಿಯೊಂದನ್ನು ರಿಯಲ್ ಟೈಮ್ನಲ್ಲಿ ಡಾಕ್ಯುಮೆಂಟ್ ಮಾಡಬೇಕು. ಮತ್ತು ಕೊನೆಯದಾಗಿ, ಒಮ್ಮೆ ಪರಿಸ್ಥಿತಿ ಕಂಟ್ರೋಲ್ಗೆ ಬಂದ್ಮೇಲೆ ಪೂರ್ತಿ ಫಾರ್ಮಲ್ ಡಾಕ್ಯುಮೆಂಟೇಷನ್ ಪ್ರಾಸೆಸ್ನ ಮುಗಿಸಲೇಬೇಕು. ಈ 5 ಸ್ಟೆಪ್ಸ್ನಿಂದ ಸ್ಪೀಡ್ ಮತ್ತು ಸಿಸ್ಟಮ್ ಎರಡನ್ನೂ ಬ್ಯಾಲೆನ್ಸ್ ಮಾಡಬಹುದು. ನಾವು ತಕ್ಷಣಕ್ಕೆ ಮಾಡೋ ಯಾವುದೇ ಟೆಂಪ್ರರಿ ಫಿಕ್ಸ್ ಇದೆಯಲ್ಲ, ಅದರಲ್ಲಿ ಕೆಲವು ವಿಷಯಗಳು ತುಂಬಾನೇ ಕ್ಲಿಯರ್ ಆಗಿರಬೇಕು. ಅಂದ್ರೆ ಈ ಟೆಂಪ್ರರಿ ಸಿಸ್ಟಮ್ ಎಷ್ಟು ದಿನ ಇರುತ್ತೆ, ಇದರ ಜವಾಬ್ದಾರಿ ಯಾರ್ದು, ಇದನ್ನ ಮಾನಿಟರ್ ಮಾಡೋದು ಹೇಗೆ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮತ್ತೆ ನಾರ್ಮಲ್ ಸ್ಥಿತಿಗೆ ವಾಪಸ್ ಯಾವಾಗ ಮತ್ತು ಹೇಗೆ ಬರ್ತೀವಿ. ಈ ಕ್ಲಾರಿಟಿ ಇಲ್ಲ ಅಂದ್ರೆ ತಾತ್ಕಾಲಿಕ ಪರಿಹಾರವೇ ಒಂದು ಪರ್ಮನೆಂಟ್ ಪ್ರಾಬ್ಲಮ್ ಆಗಿ ಕೂತ್ಬಿಡುತ್ತೆ. ಇಷ್ಟೆಲ್ಲ ಸಿಸ್ಟಮ್ ಇದ್ರೂ ಕಂಪನಿಗಳು ಪದೇ ಪದೇ ಒಂದು ದೊಡ್ಡ ತಪ್ಪು ಮಾಡ್ತವೆ. ಇದು ತುಂಬಾನೇ ಡೇಂಜರಸ್ ಕೂಡ. ಆ ತಪ್ಪೇನ್ ಗೊತ್ತಾ? ಅರ್ಜೆಂಟ್ನಲ್ಲಿ ಒಂದು ಟೆಂಪರರಿ ಫಿಕ್ಸ್ ಮಾಡ್ಬಿಡೋದು, ಆಮೇಲೆ ಸಮಸ್ಯೆ ಬಗೆಹರಿದ ತಕ್ಷಣ ಅದರ ಬಗ್ಗೆ ಫಾರ್ಮಲ್ ಡಾಕ್ಯುಮೆಂಟ್ಸ್ ಮಾಡೋದನ್ನೇ ಮರ್ತುಬಿಡೋದು. ಅಬ್ಬಾ, ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ರಿಲ್ಯಾಕ್ಸ್ ಆಗಿ ಅತಿ ಮುಖ್ಯವಾದ ಪೇಪರ್ ವರ್ಕ್ನ ಪೂರ್ತಿ ಕಡೆಗಣಿಸೋದು. ನೋಡೋಕೆ ಚಿಕ್ಕ ತಪ್ಪು ಅನ್ಸ್ಬೋದು, ಆದ್ರೆ ಇದರ ಪರಿಣಾಮ ತುಂಬಾನೇ ಗಂಭೀರ. ನಿಮಗ್ ಗೊತ್ತಾ, ಆಡಿಟ್ಗಳಲ್ಲಿ ಕಂಪನಿಗಳು ಫೇಲ್ ಆಗೋಕೆ ಇದೇ ನಂಬರ್ 1 ಕಾರಣ. ಯಾಕೆಂದ್ರೆ ರೆಗ್ಯುಲೇಟರಿ ಆಡಿಟರ್ಸ್ ಇದನ್ನ ಒಂದು ಸಣ್ಣ ತಪ್ಪು ಅಂತ ನೋಡಲ್ಲ. ಸರಿಯಾದ ಡಾಕ್ಯುಮೆಂಟ್ಸ್ ಇಲ್ದೇ ಒಂದು ಚೇಂಜ್ ಆಗಿದೆ ಅಂದ್ರೆ ಅವರ ದೃಷ್ಟಿಯಲ್ಲಿ ಇಡೀ ಕ್ವಾಲಿಟಿ ಸಿಸ್ಟಮ್ ಫೇಲ್ ಆಗಿದೆ ಅಂತ ಅರ್ಥ. ಇದು ಕೇವಲ ಒಂದು ಪೇಪರ್ ಮಿಸ್ ಆಗಿದ್ದಲ್ಲ, ಇದು ಇಡೀ ಸಿಸ್ಟಮ್ ಮೇಲಿನ ನಂಬಿಕೆಯನ್ನೇ ಪ್ರಶ್ನಿಸುತ್ತೆ. ಸರಿ, ಹಾಗಿದ್ರೆ ಈ ಎಲ್ಲ ಪಾಯಿಂಟ್ಸ್ಗಳನ್ನ ಒಟ್ಟು ಸೇರಿಸಿ ಇದರ ಕೊನೆಯ ಮತ್ತು ಮುಖ್ಯವಾದ ಸಂದೇಶ ಏನು ಅಂತ ನೋಡೋಣ. ಹಾಗಿದ್ರೆ ಒಂದು ಸಕ್ಸಸ್ಫುಲ್ ಎಮರ್ಜೆನ್ಸಿ ಚೇಂಜ್ ಅಂದ್ರೆ ಏನು? ಅದು ಕಂಟ್ರೋಲ್ ಆಗಿರುತ್ತೆ, ಎಲ್ಲವೂ ಡಾಕ್ಯುಮೆಂಟ್ ಆಗಿರುತ್ತೆ, ಅದಕ್ಕೆ ಸರಿಯಾದ ಕಾರಣ ಇರುತ್ತೆ, ಮತ್ತು ಘಟನೆ ಆದ್ಮೇಲೆ ಅದನ್ನ ಸಂಪೂರ್ಣವಾಗಿ ರಿವ್ಯೂ ಮಾಡಿರ್ತಾರೆ. ನೋಡಿ, ಇದು ಸಿಸ್ಟಮ್ ವೀಕ್ ಇದೆ ಅಂತ ತೋರ್ಸಲ್ಲ,
ಬದಲಿಗೆ ಎಂಥದ್ದೇ ಅನಿರೀಕ್ಷಿತ ಪರಿಸ್ಥಿತಿ ಬಂದ್ರೂ ನಿಭಾಯಿಸೋಷ್ಟು ನಮ್ಮ ಸಿಸ್ಟಮ್ ಸ್ಟ್ರಾಂಗ್ ಇದೆ ಅನ್ನೋದನ್ನ ಪ್ರೂವ್ ಮಾಡುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ, ಒಂದು ಎಮರ್ಜೆನ್ಸಿ ಚೇಂಜ್ ಆಗತ್ತೆ ಅಂದ್ರೆ ಅದು ನಮ್ಮ ಸಿಸ್ಟಮ್ ಫೇಲ್ಯೂರ್ ಅಂತಾನಾ, ಅಥವಾ ಯಾವುದೇ ಚಾಲೆಂಜ್ ಬಂದ್ರೂ ಅದಕ್ಕೆ ತಕ್ಕಂತೆ ಅಡಾಪ್ಟ್ ಆಗಬಲ್ಲ ಒಂದು ಫ್ಲೆಕ್ಸಿಬಲ್ ಮತ್ತು ಸ್ಟ್ರಾಂಗ್ ಸಿಸ್ಟಮ್ನ ಲಕ್ಷಣ ಅಂತಾನಾ? ಇದರ ಬಗ್ಗೆ ಯೋಚನೆ ಮಾಡಿ.